ಬಬ್ರುದ್ದೀನ್ ಅಜ್ಮಲ್ ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ವಫ್ತಿಗೆ ಸೇರಿದ್ದು ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇದ್ದೀರಾ ವಿಧಾನಸೌಧನೂ ವಫ್ತಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಅಲ್ಪಸಂಖ್ಯಾತರಂತ ನೀವು ಘೋಷಿಸ್ಕೊಳ್ತೀರಾ ಎಲ್ಲ ಕಡೆಗೂ. ಆದರೆ ಮೊನ್ನೆ ಜನಗಣತಿಯ ಪ್ರಕಾರ ಸರ್ಕಾರ ಏನು ಕೆಲವು ನಕಲಿ ಜನಗಣತಿ ಏನು ಬಿಟ್ಟಿದೆಯಲ್ಲ, ಮೊನ್ನೆ ಎಲ್ಲಿ ಸೆನ್ಸಸ್ ಮಾಡಿದಾರೋ, ಎಲ್ಲಿ ಹೋಗಿದ್ದಾರೋ, ಏನು ಕತೆ ಏನು ಗೊತ್ತಿಲ್ಲ. ಅಷ್ಟು ಮೀಸಲಾತಿಗಳು ನಿಮಗೆ ಏನು ನೀವು ತಗೊಳ್ತಾ ಇದ್ದೀರಲ್ಲ, ಅಲ್ಪಸಂಖ್ಯಾತರ ಏನು ರಿಸರ್ವೇಷನ್ ತಗೊಳ್ತಾ ಇದ್ದೀರಲ್ಲ, ಸೊ ಬಹುಸಂಖ್ಯಾತರ ಲೆಕ್ಕದಲ್ಲಿ ಏನಕ್ಕೆ ನೀವು ಕನ್ಸಿಡರ್ ಮಾಡ್ಕೋಬಾರ್ದು ಅಂತ. ಇದು ಧರ್ಮಾಧಾರಿತ ಅಲ್ಪಸಂಖ್ಯಾತರೇ. ನಾವು ಭಾರತದಲ್ಲಿ 25 ಕೋಟಿ ಇರೋದು, ಭಾರತದ ಜನಸಂಖ್ಯೆ ಎಷ್ಟಿದೆ, ಅಲ್ಪಸಂಖ್ಯಾತರೇ. ಅದರೊಟ್ಟಿಗೆ ನೀವು ಹೇಳ್ತಾ ಇದ್ದೀರಾ ಏನು ನಮಗೆ ಮೀಸಲಾತಿಯದ್ದು, 4% ಮೀಸಲಾತಿ ಇತ್ತು. ಆ ಮೀಸಲಾತಿ ಅಡಿಯಲ್ಲೇ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಉದ್ಯೋಗ ಸಿಕ್ಕಿಲ್ಲ. ಆ 4%ಅಲ್ಲೇ ಸಿಕ್ಕಿಲ್ಲ. ಬಂದಂಥ ಎಲ್ಲ ಸರ್ಕಾರಗಳು ನಮಗೆ ಮಾಡಿರೋದು ಅನ್ಯಾಯನೇ ಮುಸ್ಲಿಂ ಸಮುದಾಯಕ್ಕೆ. ಬರೇ ಹೇಳಿರೋದು ಮುಸ್ಲಿಂ ಸಮುದಾಯದ ಅಪೀಸ್ಮೆಂಟು ಅದೇ ರೀತಿ ಅದು ಅಂತ ಎಲ್ಲ ಸರ್ಕಾರಗಳು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯನೇ ಮಾಡಿರೋದು. 4% ಸರಿಯಾಗಿ ಕೊಟ್ಟಿಲ್ಲ. ನಮ್ಮ ಅಲ್ಪಸಂಖ್ಯಾತರ ಜನಸಂಖ್ಯೆ ಆಧಾರದ ಮೇಲೆ ನಮಗೆ 8% ಸಿಗಬೇಕು ಎಂಬ ನಮ್ಮ ಬೇಡಿಕೆ. ಅದು ನ್ಯಾಯವಾದಂಥ ಬೇಡಿಕೆ. ಅದು ಏನು ನಾನು ಹೇಳೋದು, ನೀವು BJP ಸೆಲ್ ಇದಲ್ವಾ, ನೀವು ಮುಸಲ್ಮಾನರಿಗೆ ಇದು ಏನು ಕೆಲಸ ಮಾಡಿ ನಿಮ್ಮ ಇದಕ್ಕೆ ಮುಸಲ್ಮಾನರು ಓಟೆಲ್ಲ ತಗೊಳ್ಳಿ, ಮತ ತಗೊಳ್ಳಿ, ಏನಿದ್ರು ಇದು ಆಲ್ಟರ್ನೇಟಿವ್ ಏನು ನೀವು ಹೇಳ್ತಾ ಇರೋದು ಅಧಿಕಾರ, ಅದೇ ರೀತಿ ಪವರು. ನಿಮಗೂ ಮುಸಲ್ಮಾನರನ್ನು ಇದು ಮಾಡುವುದು ಯಾಕೆ? ನಿಮಗೆ ಹಿಜಾಬು, ಗೋಹತ್ಯೆ, ಅದೇ ರೀತಿ ಮತಾಂತರ ಇದರಲ್ಲೇ ಏಕೆ ಹೋಗ್ತೀರಾ ನೀವು? ನೀವು ಮುಸಲ್ಮಾನರನ್ನು ವಿಶ್ವಾಸಕ್ಕೆ ತಗೊಳ್ಳಿ ನೀವು. ಮತ್ತೆ ನೀವು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಲ್ವಾ ಪಾರ್ಲಿಮೆಂಟ್ ವಫ್ತ್ ಬೋರ್ಡ್ಗೆ ಸೇರಿದ್ದು ಅಂತ, ಅದಕ್ಕೇನು ದಾಖಲೆ ಇದೆ ನಿಮ್ಮ ಬಳಿ? ಇಲ್ಲಿ ಕೇಳಿ, ನಾನೇ ಹೇಳಿದ್ದು, ಅಜಿತ್ ಅವ್ರ ಹತ್ರನೇ ಹೇಳಿರೋದು ನನ್ನ ಇದಕ್ಕೆ. ಅದು ವಿಧಾನಸೌಧ ಅದು ಇದೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅಜಿತ್ ಅವರಿಗೆ ಹೇಳಿದೆ, ಅಜಿತ್ ಅವರೇ ಹಾಗೆ ಹೇಳಿದರೆ ವಿಧಾನಸೌಧನೂ ವಕ್ಫ್ ಆಸ್ತಿನೇ, ದಾಖಲೆ ಇದೆ, ಆದರೂ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ರೀತಿಯಲ್ಲಿ ಪಾರ್ಲಿಮೆಂಟ್ ಅಜ್ಮಲ್ ಅವರು ಹೇಳಿರ್ಬೋದು. ನನ್ನಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಕರ್ನಾಟಕ ವಕ್ಫ್ ಮಂಡಳಿ ಅಧ್ಯಕ್ಷನ ಆದ್ದರಿಂದ ನನ್ನಲ್ಲಿ ಆ ಮಾಹಿತಿ ಇತ್ತು, ಆ ದಾಖಲೆ ಇತ್ತು, ಅದಕ್ಕಾಗಿ ನಾನು ಹೇಳಿದ್ದೆ. ಅದರ ಅರ್ಥ ವಿಧಾನಸೌಧ ನಾಳೆನೆ ಕೊಡಬೇಕು ಅಂತ ನಾವೆಲ್ಲೂ ಹೇಳಿಲ್ಲ. ಶಫೀಸ್ ಆದರೆ